ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ವಾಚ್ ಟೈಮ್ನ ಹೇಗೆ ನೋಡ್ಕೊಳ್ಳೋದು ನಮ್ಮ YT ಸ್ಟುಡಿಯೋ ಆ್ಯಪಲ್ಲಿ ಅಂತ ಹೇಳಿ ನಾನು ಇವತ್ತು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಹೇಗೆ ನೋಡಬೇಕು, ಯಾವ ಥರ ನಮ್ಮ ವಾಚ್ ಟೈಮ್ನ ಕೌಂಟ್ ಮಾಡಬೇಕು, ಸೊ ಯೂಟ್ಯೂಬರು ಯಾವ ಥರ ನಮ್ಮ ವಾಚ್ ಟೈಮ್ನ ಕೌಂಟ್ ಮಾಡ್ತಾರೆ ಅಂತ ಹೇಳಿ ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಸೊ ಅಲ್ಲಿ ನಾನು ಎಡಿಟಿಂಗ್ ಮಟೀರಿಯಲ್ಸ್ನ ಹಾಕ್ತಾ ಇರ್ತೀನಿ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ವಾಚ್ ಟೈಮ್ನ ಹೇಗೆ ನೋಡೋದಂತ ನಾನು ತೋರಿಸ್ತೀನಿ. ಫಸ್ಟ್ ನಾವು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಬೇಕಿಲ್ಲಿ. ನೋಡಿ, ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕಾಣ್ತಾ ಇದಲ್ವ ವಾಚ್ ಟೈಮು, ಇದೇ ಅವರ ರಿಯಲ್ ವಾಚ್ ಟೈಮು. ಅದು 28 ಡೇಸ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತಲ್ವ. ನೆಕ್ಸ್ಟ್ 28 ಡೇಸ್ದ ಅವರು ಕೌಂಟ್ ಮಾಡಬೇಕಲ್ವ, ಅದಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಅವರು ಭಯ ಬಿದ್ದುಬಿಡ್ತಾರೆ. ಸೊ ನನ್ನ ವಾಚ್ ಟೈಮ್ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಆ್ಯಕ್ಚುಲ್ ನೀವು ಇಲ್ಲಿ ನೋಡಬಾರ್ದು. ಡ್ಯಾಶ್ ಬೋರ್ಡಲ್ಲಿ ನಿಮ್ಮ ಕಂಪ್ಲೀಟ್ ವಾಚ್ ಅವರ್ಸ್ನ ಹೇಗೆ ನೋಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಚಾನಲ್ ಅನಲೈಟಿಕ್ಸ್ ಅಂತ ಕೊಟ್ಟಿದ್ದಾರಲ್ವ, ಅದ್ರ ಕೆಳಗಡೆ ನೋಡಿ ವ್ಯೂಸ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ವಾಚ್ ಟೈಮ್ ಅಂತ ಇದೆ, ಬ್ರಾಕೆಟಲ್ಲಿ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ 28 ಡೇಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದರೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಇದು ಮತ್ತು ವ್ಯೂಸ್ ಮತ್ತು ವಾಚ್ ಟೈಮ್ ಕಾಣಿಸುತ್ತಲ್ವ, ಇದು ಬಂದುಬಿಟ್ಟು ಲಾಸ್ಟ್ 28 ಡೇಸ್. ಅಂದರೆ ಇವತ್ತಿನ ದಿನ ಬಿಟ್ಟು ನಿನ್ನೆಯಿಂದ ಆ ಕಡೆ 28 ಡೇಸ್ಗೆ. ಸೊ ನಾನಿಲ್ಲಿ ಒಂದು ಕ್ಯಾಲೆಂಡರ್ ಥರ ಹಾಕಿ ನಿಮಗೆ ತೋರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಅದನ್ನು ನೋಡ್ಕೊಂಡು ಬನ್ನಿ. ಸೊ ಮೇ ಮತ್ತು ಜೂನ್ದು ನಾನು ಕ್ಯಾಲೆಂಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಓಕೆನಾ? ಮೇನಲ್ಲಿ 31 ಡೇಸ್ ಆದರೆ ಜೂನಲ್ಲಿ 30 ಡೇಸ್ ಆಗುತ್ತಲ್ವ. ಸೊ ನಾನಿವತ್ತು 17th ಅಲ್ವಾ ಡೇಟು, 17th ಜೂನು. ಇವಾಗ 17th ಅಲ್ವಾ, 17th ಜೂನ್ ಅಲ್ವಾ ಇವತ್ತು. ಸೊ ಇವತ್ತಿಂದ ತೋರಿಸ್ತೀನಿ ನಾನು. ಇವತ್ತಿಂದ 28 ಡೇಸ್ ಹಿಂದ್ಗಡೆ ಹೋಗ್ಬೇಕು, ಆಯಿತಾ? ಓಕೆನಾ? 17 ಇಲ್ಲಿಂದ 28 ಡೇಸ್ ಕೌಂಟ್ ಮಾಡಬೇಕು. ಇಲ್ಲಿಂದ 1 2 3 4 5 6 7 8 9 10 11 12 13 14 15 16 17 18 19 20. ಓಕೆನಾ? 24 5 6 7 8. ಓಕೆನಾ? 20ಗೆ ಬಂತು ಇವತ್ತಿನ ದಿನ. ಸೊ 17ಗೆ ಹಿಂದೆ 28 ಡೇಸ್ ಅಂದರೆ ಮೇ 20th. ಸೊ ಮೇ 20th ಇಂದ 17th ನನಗೇನಿರುತ್ತಲ್ವ, ಸೊ 28 ಡೇಸ್ದು ಅವರು ಡೇಟಾನ ಡ್ಯಾಶ್ ಬೋರ್ಡಲ್ಲಿ ತೋರಿಸಿರ್ತಾರೆ. ಓಕೆನಾ? ಲಾಸ್ಟ್ 28 ಡೇಸ್ ಅಂದರೆ ಹೀಗೆ ಹಿಂದ್ಗಡೆ ಕೌಂಟ್ ಮಾಡಬೇಕು. ಓಕೆನಾ? ಸೊ ಇದು ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಅದನ್ನು ನೋಡಿದ ಮೇಲೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ 28 ಡೇಸ್ ಅಂತ ಹೇಳಿದ್ರೆ ಹೇಗೆ ಕೌಂಟ್ ಮಾಡ್ತಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇವಾಗ ನೋಡಿ, ನಾನು ಲಾಸ್ಟ್ 28 ಡೇಸಲ್ಲಿ ನಂದು ವ್ಯೂಸು 5.5K ವ್ಯೂಸ್ ಬಂದಿದೆ. ನೆಕ್ಸ್ಟು 5.5K ಅಂದರೆ 5500 ವ್ಯೂಸ್ ಅಂತ ಹೇಳಿ. ವಾಚ್ ಟೈಮ್ ಬಂದುಬಿಟ್ಟು 57.4 hours. ಓಕೆನಾ? ಅಂದರೆ 57 ತಾಸು 40 ನಿಮಿಷ. ನಾವು ಇಲ್ಲಿ ಬಂದುಬಿಟ್ಟು ಅವರು ಓನ್ಲಿ ಲಾಂಗ್ ವಿಡಿಯೋದು ಮಾತ್ರ ಕೌಂಟ್ ಮಾಡಲ್ಲ. ಡ್ಯಾಶ್ ಬೋರ್ಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲಾಂಗ್ ವಿಡಿಯೋಸು ಪ್ಲಸ್ ಲೈವ್ ಮತ್ತು ಶಾರ್ಟ್ ವಿಡಿಯೋಸು ಈ ಮೂರಕ್ಕೂ ಬಂದಿರುತ್ತಲ್ವ ವಾಚ್ ಅವರ್ಸು, ಅದೆಲ್ಲ ಕೌಂಟ್ ಮಾಡಿ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ತೋರಿಸ್ತಾರೆ ನಮಗೆ. ಬಟ್ ನಮಗೆ ಮಾನಿಟೈಸೇಷನಲ್ಲಿ ಕೌಂಟ್ ಆಗೋದು ಯಾವುದು ಅಂತ ಹೇಳಿದ್ರೆ ಲೈವ್ ಮತ್ತು ಲಾಂಗ್ ವಿಡಿಯೋಸು, ಇವೆರಡಕ್ಕೆ ಬಂದಿರುವಂತಹ ವಾಚ್ ಟೈಮ್ ಮಾತ್ರ ನಮಗೆ ಮಾನಿಟೈಸೇಷನ್ಗೆ ಕೌಂಟ್ ಆಗುತ್ತೆ. ಶಾರ್ಟ್ ವಿಡಿಯೋಗೆ ಏನು ಬಂದಿರುತ್ತಲ್ವ ವಾಚ್ ಟೈಮು, ಅದು ಬಂದುಬಿಟ್ಟು ನಮಗೆ ಮಾನಿಟೈಸೇಷನಲ್ಲಿ ಕೌಂಟ್ ಆಗಲ್ಲ. ಓಕೆನಾ? ಸೊ ಬಂದುಬಿಟ್ಟು ಇಲ್ಲಿ ನಾವು ಓಕೆನಾ, ಇವಾಗ ವಾಚ್ ಟೈಮ್ ಅಂತ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ನೋಡಿ, ಮೇಲ್ಗಡೆ ಈ ಥರ ನಿಮಗೆ 4 ಆಪ್ಷನ್ ಇದೆ: ಟ್ರೆಂಡ್ಸು, ಓವರ್ವ್ಯೂ, ಕಂಟೆಂಟ್, ಆಡಿಯನ್ಸ್ ಅಂತ ಹೇಳಿ. ಸೊ ಅದರ ಕೆಳಗಡೆ ಬಂದುಬಿಟ್ಟು ನಿಮಗೆ ವ್ಯೂಸು, ವಾಚ್ ಟೈಮ್, ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ. ಸೊ ಇಲ್ಲಿ ವಾಚ್ ಟೈಮ್ ಅಂತ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಲಾಸ್ಟ್ 28 ಡೇಸ್ದು ನಾವು ನೋಡ್ತಾ ಇದ್ದೀವಿ. ಇವಾಗ 57.4 ಅಂತ ಡ್ಯಾಶ್ ಬೋರ್ಡಲ್ಲಿ ಕೊಟ್ಟಿದ್ರಲ್ವ, ಅದು ಬಂದುಬಿಟ್ಟು ಲಾಸ್ಟ್ 28 ಡೇಸ್ದು. ನಾವು ಲಾಸ್ಟ್ 7 ಡೇಸ್ದು ಕೂಡ ನಾವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇವತ್ತಿನ ದಿನದಿಂದ ಬಿಟ್ಟು ನಿನ್ನೆಯಿಂದ ಆ ಕಡೆ 7 ದಿನ. ಓಕೆನಾ? ಇವತ್ತು 17th ಅಂದ್ಕೊಳ್ಳಿ, ನಿನ್ನೆ 16 ಅಲ್ವಾ, 16ಇಂದ ಆ ಕಡೆ 7 ಡೇಸಲ್ಲಿ ಏನು ವಾಚ್ ಟೈಮ್ ಬಂದಿದೆ ಅಲ್ವಾ, ಅದು ಬಂದ್ಬಿಟ್ಟು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 90 ಡೇಸ್ ಅಂದರೆ ಇವತ್ತಿನ ದಿನ ಬಿಟ್ಬಿಟ್ಟು ನಿನ್ನೆಯಿಂದ
ನಿನ್ನೆ 16th ಅಲ್ವಾ, 16th ಆ ಕಡೆ 90 ದಿನದ್ದು ನನಗೆ ವಾಚ್ ಟೈಮ್ ಬಂದಿದೆ, ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, 99.9. ಲಾಸ್ಟ್ 365 ಡೇಸಲ್ಲಿ ಎಷ್ಟು ಬಂದಿದೆ? 99.9. ಇದು ಬಂದುಬಿಟ್ಟು ಶಾರ್ಟ್ಸು ಮತ್ತು ಲಾಂಗ್ ವೀಡಿಯೋಸು ಮತ್ತು ಲೈವ್ ಮೂರರದ್ದು ಕೌಂಟ್ ಮಾಡಿ ಇಲ್ಲಿ ಹಾಕಿರ್ತಾರೆ. ಓಕೆನಾ, ನೆಕ್ಸ್ಟ್ ಜೂನು, ಮೇ ಈ ಥರ ಎಲ್ಲ ಬರ್ತಾ ಹೋಗುತ್ತೆ ನೋಡಿ. ಇಲ್ಲಿ ನಾವು ಲೈಫ್ ಟೈಮಲ್ಲಿ ನಮ್ಮದು ವಾಚ್ ಅವರ್ಸು ಎಷ್ಟು ಬಂದಿದೆ ಅಂತ ಕೂಡ ನಾವು ನೋಡ್ಬೋದು. ಇಲ್ಲಿ ಲೈಫ್ ಟೈಮ್ ಅಂತ ಇದಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಶಾರ್ಟ್ ವಿಡಿಯೋಸು ಮತ್ತು ಲಾಂಗ್ ವಿಡಿಯೋಸು ಮತ್ತು ಲೈವ್ ಇವು ಮೂರು ಕಳಿಸ್ಬಿಟ್ಟು ನಮಗೆ ಇಷ್ಟು ಬಂದಿದೆ. ಸೊ 99.9 ವಾಚ್ ಟೈಮ್ ಬಂದಿದೆ, ಇದು ಲೈಫ್ ಟೈಮಲ್ಲಿ. ಬಟ್ ಇದೆಲ್ಲ ನಮಗೆ ಕೌಂಟ್ ಆಗಲ್ಲ ಮಾನಿಟೈಸೇಷನ್ನಲ್ಲಿ. ಇದು 99.9 ಇದೆ ಅಲ್ವಾ, ಇದಿಷ್ಟು ನನಗೆ ಇದರಲ್ಲಿ ಎಲ್ಲನೂ ನನಗೆ ಕೌಂಟ್ ಆಗಲ್ಲ. ನಾವು ಆ್ಯಕ್ಚುಯಲ್ ಕೌಂಟ್ ಆಗೋದು ಯಾವುದು ಅಂತ ಹೇಳಿದ್ರೆ ಶಾರ್ಟ್ಸ್ ವಿಡಿಯೋದು ಕೌಂಟ್ ಆಗೋದೇ ಇಲ್ಲ ನಮಗೆ ವಾಚ್ ಟೈಮ್. ಓಕೆನಾ, ಓನ್ಲಿ ಲಾಂಗ್ ವಿಡಿಯೋಸು ಮತ್ತು ಲೈವ್ ಏನು ಮಾಡಿರ್ತೀವಲ್ವ ಅದರಿಂದ ಬಂದಿರುತ್ತಲ್ವ ವಾಚ್ ಟೈಮು, ಇವೆರಡೇ ನಮಗೆ ಮಾನಿಟೈಸೇಷನಲ್ಲಿ ಕೌಂಟ್ ಆಗೋದು. ಅದನ್ನು ಹೇಗೆ ನೋಡೋದು ಅಂತ ನಾನು ಇವಾಗ ಹೇಳ್ತೀನಿ. ಇಲ್ಲಿ ನಿಮಗೆ ಕೆಳಗಡೆ 5 ಆಪ್ಷನ್ ಇದೆ ಅಲ್ವಾ, ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್, ಕಮ್ಯುನಿಟಿ ಮತ್ತು ಅರ್ನ್ ಅಂತೇಳಿ. ಇದರಲ್ಲಿ ನೀವು ಅರ್ನ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತಲ್ವ. ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ, ಹಾಗೆ ವಾಚ್ ಟೈಮ್ ಎಷ್ಟಿದೆ, ನಮಗೆ ಶಾರ್ಟ್ ವೀಡಿಯೋಸ್ಗೆ ವ್ಯೂಸ್ ಎಷ್ಟು ಬಂದಿದೆ ಅಂತ ಇಲ್ಲೆಲ್ಲ ತೋರಿಸುತ್ತೆ. ಓಕೆನಾ, ನಮಗೆ ಇಲ್ಲಿ ನೋಡಿ ಎಲಿಜಿಬಿಲಿಟಿ ಅಂತ ಇದೆಯಲ್ಲ, ಅದರ ಕೆಳಗಡೆ ಶೋಯಿಂಗ್ ಡೇಟಾ ಆ್ಯಸ್ ಆಫ್ 12th June 2025 ಅಂತ ಇದೆ. ಸೊ ಓಕೆನಾ, 12ನೇ ತಾರೀಕು ಜೂನ್ವರೆಗೂ ನನಗೆ ಇಲ್ಲಿ ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ಸೊ ನನಗೆ ಇಲ್ಲಿ 79 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ವ, 79 ವಾಚ್ ಟೈಮ್, 79 ಅವರ್ಸ್ ವಾಚ್ ಟೈಮ್ ನನ್ನ ಚಾನಲಲ್ಲಿ ಕಂಪ್ಲೀಟ್ ಆಗಿದೆ. ಇದು ಬಂದುಬಿಟ್ಟು ಲಾಂಗ್ ವಿಡಿಯೋಸು ಪ್ಲಸ್ ಲೈವ್ದು ಮಾತ್ರ. ಓಕೆನಾ, ಶಾರ್ಟ್ ವಿಡಿಯೋಸ್ಗೆ ಬಂದಿರತಕ್ಕಂಥ ವಾಚ್ ಟೈಮು ಕೌಂಟ್ ಆಗಲ್ಲ ನಮ್ಮ ಮಾನಿಟೈಸೇಷನ್ಗೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದುಬಿಟ್ಟು ಇದೇ ನಮಗೆ ರಿಯಲ್ ವಾಚ್ ಟೈಮ್ ಇದು. ಓಕೆನಾ, ಇದು ನನ್ನ 79 ಅವರ್ಸ್ ಏನಿದೆ ಅಲ್ವಾ, ಇದೇ ನನ್ನ ರಿಯಲ್ ವಾಚ್ ಟೈಮ್. ಈ ವಾಚ್ ಟೈಮ್ ಏನಿರುತ್ತಲ್ವ ನನ್ನ ಮಾನಿಟೈಸೇಷನ್ಗೆ ಕೌಂಟ್ ಆಗುತ್ತೆ. ಓಕೆನಾ, ಇಲ್ಲೇ ನೀವು ನೋಡಬೇಕು. ಓಕೆನಾ, ಅರ್ನ್ ಆಪ್ಷನಲ್ಲೇ ಬಂದುಬಿಟ್ಟು ನೀವು ನಿಮ್ಮ ವಾಚ್ ಟೈಮನ್ನು ಚೆಕ್ ಮಾಡ್ಕೊಳ್ಬೇಕು. ಓಕೆನಾ, ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದುವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ನಿಮ್ಮಲ್ಲಿ ವಾಚ್ ಟೈಮ್ ಹೇಗೆ ನೋಡ್ಕೊಳ್ಳೋದು ಅಂಥೇಳಿ. ಸೊ ಇವಾಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಮೊದಲು ಏನು ಮಿಸ್ಟೇಕ್ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ಮೊದಲೆಲ್ಲ 2-3 ಚಾನಲಲ್ಲಿ ಕ್ರಿಯೇಟ್ ಮಾಡಿದ್ನಲ್ವ, ಅಲ್ಲಿ ನಾನು ವಾಚ್ ಟೈಮ್ ಹೇಗೆ ನೋಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಥರ ಲೈಫ್ ಟೈಮ್ ನೋಡ್ಕೊಂಡ್ಬಿಟ್ಟು ನಾನೇ ಕನ್ಫ್ಯೂಸ್ ಆಗ್ತಾಯಿದ್ದೆ. ಸೊ ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಇನ್ನೂ ನನ್ನ ಮಾನಿಟೈಸೇಷನ್ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಓಕೆನಾ, ಸೊ ನಾನು ಯೂಟ್ಯೂಬಲ್ಲಿ ಕಲಿತಾ ಹೋದಂಗೆಲ್ಲ ನನಗೆ ಸ್ವಲ್ಪ ಗೊತ್ತಾಗ್ತಾಯಿದೆ. ಓಕೆನಾ, ಯಾವ ಥರ ಯೂಟ್ಯೂಬಲ್ಲಿ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ನಾವು ವಾಚ್ ಟೈಮ್ ನೋಡೋದು ಅಂತೆಲ್ಲ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನನಗಿವಾಗ ಅರ್ಥ ಆಗಿದೆ. ಸೊ ನಾನು ಅದಕ್ಕಾಗಿ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಬೇರೆಯವರು ನನ್ನ ಥರನೇ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಓಕೆನಾ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಇನ್ನೂ ಏನೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ ನೀವು ನಿಮಗೆ ಕಮೆಂಟ್ನ ಮಾಡಿ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗೆ ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ಓಕೆನಾ, ಸೊ ಇನ್ನೊಂದು ಹೇಳಬೇಕು, ಸೊ ಡೈಲಿ ಲೈವ್ನ ಕಂಡಕ್ಟ್ ಮಾಡ್ತೀನಿ ನಾನು. ಲೈವ್ನ ಜಾಯಿನ್ ಆಗಿ ನಿಮ್ಮ ಡೌಟ್ಸ್ನ ಲೈವಲ್ಲೇ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಓಕೆನಾ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಓಕೆನಾ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಇದೇ ಥರ ಇನ್ನೊಂದು ಟೆಕ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.